See, the problem with Narendra Modi ಸಾಹೇಬರು ಅವ್ರು ಏನೋ ನರೇಷನ್ ಕೊಡ್ತಾರೆ. A+B² ನರೇಷನ್ ಕೊಟ್ಟರು. ಅದು ಸಣ್ಣ ಹುಡುಗಿ ಒಂದು ಸಂದರ್ಭದಲ್ಲಿ ಎನ್ವೈರನ್ಮೆಂಟ್ ಬಗ್ಗೆ ಬರೆದಾಗ ಒಂದು ನರೇಷನ್ ಕೊಟ್ಟರು. ಕ್ಲೌಡ್ ಕೆಳಗೆ ಹೆಲಿಕಾಪ್ಟರ್ ಹೋಗ್ಬೇಕು ಅದೊಂದು ನರೇಷನ್ ಕೊಟ್ಟರು. ಇಂಥ 100 ನರೇಷನ್ಗಳಿದಾವೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. ಅವ್ರು ಯಾವ ನರೇಷನ್ ಹೆಂಗನ ತಗೊಂಡು ಹೆಂಗನ ಹೇಳ್ಬಿಡೋದು, ಯಾಕಂದ್ರೆ ಟಿವಿಯಾಗ ಅವರೇ ತೋರಿಸ್ಕೊಳ್ತಾರಲ್ಲ. ಐ ಆಮ್ ಸ್ಟಿಲ್ ಮೇಕಿಂಗ್ ಅ ಚಾಲೆಂಜ್. ಇಫ್ ನರೇಂದ್ರ ಮೋದಿ ಸಾಹೇಬ್ರು ನೀವು ಅಷ್ಟು ಕ್ಲೇವರ್ ಇದ್ರೆ, ಅಷ್ಟು ಬುದ್ಧಿವಂತರಿದ್ರೆ ಮೀಡಿಯಾ ಹತ್ರ ಬಂದು ಮಾತಾಡ್ರ, ಡಿಬೇಟ್ ಮಾಡಲ್ಲ. ವೈ ಆರ್ ಯು ನಾಟ್ ಪಿಕಿಂಗ್ ಕ್ವಶನ್ಸ್ ಫ್ರಮ್ ಮೀಡಿಯಾ? ಮನಮೋಹನ್ ಸಿಂಗ್ ಸಾಹೇಬ್ರು ಅವರ 10 ವರ್ಷ ಅವಧಿಯಲ್ಲಿ 117 ಪ್ರೆಸ್ ಮೀಟ್ ಮಾಡಿದ್ದಾರೆ. 117 ಪ್ರೆಸ್ ಮೀಟ್ಸ್ ಹಿ ಹಸ್ ಡನ್. ವೈ ಅವರ್ ಮಿಸ್ಟರ್ ಮೋದಿ ಸಾಹೇಬ್ ಇಸ್ ನಾಟ್ ರೆಡಿ ಟು ಮೇಕ್ ಒನ್ ಪ್ರೆಸ್ ಮೀಟ್? ಗೊತ್ತಾಗಿಲ್ಲ ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಗೊತ್ತಾಗುತ್ತೆ. ರೀಜನಲ್ ಚಾನಲ್ 1-to-1 ಇಂಟರ್ವ್ಯೂ ಅಲ್ಲ ಸರ್ ಅದು. ಪ್ರೆಸ್ ಅದೇ ಆಮ್ ಚೂಸ್ಕೆ ಖಾತೆ, ನೀವು ಆಮು ಮೇವನ್ಗೆ ಚಿಕ್ಕ ತಿಂತೀರಾ, ಕಟ್ ಮಾಡಿ ತಿಂತೀರಾ, आप ವ್ಯಾಲೆಟ್ ಮೇ ಪೈಸಾ ರಕ್ತೇವೆ, ವ್ಯಾಲೆಟ್ ಮೇ ಇಂಥ ಪ್ರಶ್ನೆಗಳಿಗೆ ಸಣ್ಣ ಹುಡುಗರು ಕೂಡ ಉತ್ತರ ಕೊಡ್ತಾರೆ. ಸರ್, ಮೋದಿ ಅವರ ಸುಳ್ಳುಗಳು ಜನರಿಗೆ ಅರ್ಥ ಆಗ್ತವಂತ ಕಷ್ಟ ಇದೆ. ಅಲ್ಲ, ಕಷ್ಟ ಇದೆ, ಯಾಕಂದ್ರೆ ಮಾಧ್ಯಮದಲ್ಲಿ ಅವರೇ ಪ್ರತಿಬಿಂಬಿಸ್ತಾರೆ. ಇಟ್ಸ್ ಅ ವೆರಿ ಗುಡ್ ಕ್ವಶನ್ ವಾಟ್ ಯು ವಾಸ್. ಇಟ್ಸ್ ಸೋ ಚಾಲೆಂಜಿಂಗ್ ಬಿಕಾಸ್ ಯು ನೋಸ್ ವೈ ಇಸ್ ಹ್ಯಾವಿಂಗ್ ಸೋ ಮಚ್ ಆಫ್ ಟೈಮ್. ನಾವು ಅದೇ ಕೇಳ್ತದ್ದು, ನೀವು ಇಷ್ಟೆಲ್ಲ ದೇಶ ಉದ್ಧಾರ ಆಗ್ಬಿಟ್ಟಿದೆ, ಬಡತನ ನಿರ್ಮೂಲನೆ ಆಗಿದೆ, ನೀವ್ಯಾಕೆ ಪ್ರಧಾನಮಂತ್ರಿ ಆಗ್ಬೇಕು? ವೈ ಯು ಹ್ಯಾವ್ ಟು ಬಿಕಮ್, ಯು ಶುಡ್ ಟೇಕ್ ರಿಟೈರ್ಮೆಂಟ್. ನೋ ಕಂಪ್ನಿ ದೇಶ ಉದ್ಧಾರ ಆಗ್ಬಿಟ್ಟಿದೆ, ವಿ ಹ್ಯಾವ್ ಬಿಕಮ್ 5th ಪವರ್ಫುಲ್ ಕಂಟ್ರಿ, 3rd ಪವರ್ಫುಲ್ ಕಂಟ್ರಿ ನೀವೇ ಹೇಳ್ತೀರಿ. ಬಡತನ ನಿರ್ಮೂಲನೆ ಆಗ್ಬಿಟ್ಟಿದೆ, ಮತ್ತೆ ಇಷ್ಟೆಲ್ಲ ಯಾಕೆ ಪಬ್ಲಿಸಿಟಿ ಬೇಕು ನಿಮಗೆ? ಒಂದೇ ಒಂದ್ಸಲಿ ಬಂದು ಟಿವಿ ಮುಖಾಂತರ ಮೇರೆ प्यारे देशवासियों मैंने इतना काम किया हूँ आप मुझे वोट दे दो. ಎಲ್ಲ ಕಡೆ ಬಂದು ಎಲ್ಲಿ ಅನುಕೂಲ ಆಗುತ್ತೆ, ಎಲ್ಲಿ ಸ್ಟೇಟ್ಗಳು ಯಾರಿಗೆ ಅನುಕೂಲ ಆಗೋದಲ್ಲ ಅಲ್ಲಿ ಒಂದೇ ಒನ್ ಫೇಸ್ ನಲ್ಲಿ ಎಲೆಕ್ಷನ್ ಆಗ್ಬಿಡುತ್ತೆ. ಎಲ್ಲಿ ಅವ್ರಿಗೆ ಜಾಸ್ತಿ ಭಾಷಣ ಬೇಕು ಅಲ್ಲಿ 7-8 ಫೇಸಸ್ ನ ತಗೊಳೋದು, ಇದರಲ್ಲಿ ಏನು ಟ್ರಿಕ್ ಗೊತ್ತಾಗಲ್ವ ಇದು? ವಾಟ್ ಈಸ್ ಯು ವಾಂಟ್ಸ್ ಟು ಪ್ರೂವ್ ಹಿಮ್ಸೆಲ್ಫ್? ಬೇಸಿಕಲಿ ಯು ವಾಂಟ್ಸ್ ಟು ಬಿ ಪಾಪ್ಯುಲರ್. ಅಂದ್ರೆ ಬಿಜೆಪಿಗೆ ಯಾರಿಲ್ವಾ ವೋಟ್ ಕೇಳಕ್ಕೆ? ನೀವು ಕೊಟ್ಟ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರ ಅಭಿಪ್ರಾಯ ಮೋದಿ ಗ್ಯಾರಂಟಿ ಅಂತ ಹೇಳುವಂತ ಅಲ್ಲ, ಗ್ಯಾರಂಟಿ ಅನ್ನೋ ಪದ ನಮ್ದೇ ಕಾಪಿ ಮಾಡಿದಾರೆ. ಮೋದಿ ಅವರು ಯಾವ್ದು ಒರಿಜಿನಲ್ ಇಲ್ಲ. ಮೋದಿ ಅವರು ಕಳೆದ 10 ವರ್ಷದಿಂದ ಕಾಪಿ ಮಾಡೋದು ಬಿಟ್ರೆ ಯಾವ್ದು ಇಲ್ಲ. ಈಗ ಸುಮ್ಮನೆ ಉದಾಹರಣೆ, 40% ಆಫ್ ವೆಲ್ತ್ ಇನ್ ದಿಸ್ ಕಂಟ್ರಿ is with only 1% of population. Sir, BJP ಅಲ್ಲ, ಒಂದು ನಿಮಿಷ, let me complete this, sir. 40% of wealth of this country is with only 1% of population of this country. ಇದು ಲಾಸ್ಟ್ 60 years ಹಿಂದ್ಗಡೆ ಇರ್ತಕ್ಕಂಥ ವಾತಾವರಣ ಇವತ್ತು ಈ ದೇಶದಲ್ಲಿ ಆಗಿದೆ. ಅದಕ್ಕೆ ಇಂದಿರಾ ಗಾಂಧಿ ಅವರು ಉಳವರ ಒಡೆಯ ಕಾರ್ಯಕ್ರಮ ಮಾಡಿ ಸ್ವಲ್ಪ ಭೂಮಿಗಳೆಲ್ಲ ಬಡವರಿಗೆ ಕೊಟ್ವಿ. ಅದ್ರ ಜೊತೆಗೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ವಿ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನೀಸ್, ಸ್ಟೇಟ್ ಗೌರ್ಮೆಂಟ್ ಕಂಪ್ನೀಸ್ ಪ್ರಾರಂಭ ಆದ ಕಳೆದ 10 ವರ್ಷದಲ್ಲಿ. ಇವ್ರು ಬಂದು 66 ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನೀಸ್ ಮಾರ್ಬಿಟ್ಟಿದ್ದಾರೆ. ಯಾರಿಗೆ ಮಾಡಿದ್ದಾರೆ? ಪ್ರೈವೇಟ್ ಕಂಪ್ನೀಸ್ ಮಾಡಿದ್ದಾರೆ. ಸೊ ದಟ್ಸ್ ವೈ ದಿ 40% ಆಫ್ ವೆಲ್ತ್ is with only 1% of people in this country. This is a very debatable point. ಅವ್ರಿಗೆ ಕೇಳಿದ್ರೆ ಇದ್ರ ಬಗ್ಗೆ ಚರ್ಚೆ ಮಾತಾಡಲ್ಲ. ಡೆಫಿನೆಟ್ಲಿ ನಮ್ಮ ಸರ್ಕಾರ ಇಟ್ ವಿಲ್ ಪನಿಶ್ ಹಿಮ್. ಹೂಎವರ್ ಇಸ್ ಕಲ್ಪ್ರಿಟ್ ಫೌಂಡ್ ಟು ಬಿ, ಯಾರಿಗೆ ಈ ತರ ಮಾಡಿದರೆ ವಿಲ್ ಡೆಫಿನೆಟ್ಲಿ ಪನಿಶ್ ಹಿಮ್. ಸರ್, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಏನು ನಿರೀಕ್ಷೆ ಕೊಡಿದೆ? ಶಿವಮೊಗ್ಗ ಲೋಕಸಭಾ ನನಗೇನಂತ, ಶಿವಮೊಗ್ಗದ ಜನರು ವಿಶೇಷವಾಗಿ ಮತದಾರರು, ಪ್ರಜ್ಞಾಂತ ಒಂದು ಮತದಾರರು. ಈ ದೇಶ ಯಾವುದೋ ಈ ಚುನಾವಣೆ ಬಿಜೆಪಿ ಕಾಂಗ್ರೆಸ್ ಚುನಾವಣೆ ಅಲ್ಲ ಸರ್. ಈ ಚುನಾವಣೆ ಸತ್ಯ ಅಸತ್ಯದ ಚುನಾವಣೆ ಇದೆ. ಶೋಷಿತ ವರ್ಗಗಳು ಬದುಕತಕ್ಕಂಥ ಚುನಾವಣೆ ಇದೆ. ಬಡವರ ಸೌಕರ ಚುನಾವಣೆ ಇದೆ. ಯಾಕೆ ಹೇಳ್ತಾ ಇದೀನಿ ಈ ಮಾತಂತಂದ್ರೆ, ದಿಸ್ ಎಲೆಕ್ಷನ್ ಇಸ್ ಬಿಯಾಂಡ್ ಅನ್ಇಮ್ಯಾಜಿನಬಲ್. ಯಾಕಂದ್ರೆ ದರ್ ಸೋ ಮೆನಿ ಥಿಂಗ್ಸ್ ಇನ್ ದಿಸ್ ಕಂಟ್ರಿ ವಿಚ್ ಪೀಪಲ್ ಡೋಂಟ್ ನೋ. ಅದ್ರ ಬಗ್ಗೆ ನಮಗೆ ರೀಚ್ ಮಾಡ್ಲಿಕ್ಕೂ ಕಷ್ಟ, ಟೈಮ್ ಇದೆ. ನಾನು ಹೇಳಿದ ಉದಾಹರಣೆಗೆ ಅದಾನಿ ಅವ್ರದ್ದು ಆದಾಯ 11 ಲಕ್ಷ ಕೋಟಿ ಇದೆ. ಎಲ್ಲಿಂದ ಬಂದು 11 ಲಕ್ಷ ಕೋಟಿ ಇವರಿಗೆ?